ನಮಸ್ಕಾರ ಸ್ನೇಹಿತರೆ. ಆರ್ ಸಿ ಬಿ ಪ್ಲೇ ಆಫ್ಸ್ಗೆ ಥ್ರೂ ಆಗಿದೆ. ಅದು ಎಂತೆಂಥ ಕ್ಯಾಲ್ಕುಲೇಷನ್ಸ್ ಆಗ್ತು. ಸತತ 6 ಗೇಮ್ ಗೆದ್ದು ಕೊನೆ ಗೇಮಲ್ಲಿ 19 ರನ್ಗಳ ಗ್ರೇಸ್ ರನ್ಸನ್ನು ಕೊಟ್ಟು ಸಿ ಎಸ್ ಕೆನ 201 ರನ್ಗಳ ಒಳಗೆ ಕೂಡ ಹಾಕಿ ನಾವು ಅಂದರೆ ಆರ್ ಸಿ ಬಿ ಪ್ಲೇ ಆಫ್ಸ್ಗೆ ಥ್ರೂ ಆಗಿದ್ದೀವಿ. 16 ವರ್ಷಗಳ ನಂತರ ಮತ್ತೆ ಸಿಲ್ವರ್ ಲೈನಿಂಗ್, ಅಂದರೆ ಈ ಒಂದು ಬೆಳಕು ಅಂತಾರಲ್ಲ, ಆ ಥರ ನಮಗೆ ಈ ಪ್ಲೇ ಆಫ್ಸ್ಗೆ ಹೋಗಿರೋದು ಒಂದು ಬೆಳಕು. ಆದರೆ ಈ ಸೀಸನಲ್ಲಿ ಇದೆಯಲ್ಲ, ಸತತ 6 ಪಂದ್ಯಗಳನ್ನ ಗೆದ್ದು ಅದಾದಮೇಲೆ ಪ್ಲೇ ಆಫ್ಸ್ಗೆ ಥ್ರೂ ಆಗಿರೋದು. ಇನ್ನು 3 ಗೇಮ್ ಗೆದ್ದುಬಿಟ್ರೆ ಚರಿತ್ರೆ, ಆರ್ ಸಿ ಬಿಯ ಹೊಸ ಅಧ್ಯಾಯ. ಏನು ನಮ್ಮ ಕೊಹ್ಲಿ ಅವರು ಹೇಳಿದ್ರು, ಆರ್ ಸಿ ಬಿಯ ಹೊಸ ಅಧ್ಯಾಯದಲ್ಲಿ ಅಳಿಸಲಾಗದ ಚರಿತ್ರೆ ಬರೆದು ಬಿಡ್ತೀವಿ ನಾವು ಆರ್ ಸಿ ಬಿ ಅವರು. ನಾವು ಸೋತ್ರೆ ಎಲ್ಲ ಸತ್ರೂ ಆರ್ ಸಿ ಬಿ ಫ್ಯಾನ್ಸ್ ಅಂತ ಏನೇ ಕೇಳ್ಕೊತಿದ್ದೋ ಅಂದರೆ ಯಾರಿಗೂ ನಂಬಿಕೆ ಇರಲಿಲ್ಲ ಅಪಾರ್ಟ್ ಫ್ರಮ್ ಆರ್ ಸಿ ಬಿ ಫ್ಯಾನ್ಸ್ ಅಲ್ವಾ. ಆರ್ ಸಿ ಬಿ ಫ್ಯಾನ್ಸ್ ಬಿಟ್ಟು ಇನ್ಯಾರೂ ಹೇಳ್ತಿರ್ಲಿಲ್ಲ. ಆರ್ ಸಿ ಬಿ ಅವರೇ ಏನೇ ಎಷ್ಟೊಂದು ಜನ ಹೇಳ್ತಾ ಇದ್ರು ಈ ಸಲ ಬರಲ್ಲ ಅಂತ. ಆದರೆ ಬಟ್ ಆರ್ ಸಿ ಬಿ ಫ್ಯಾನ್ಸ್ ಆಲ್ ಓವರ್ ದಿ ಗ್ಲೋಬ್, that's the great news. Here's the great news, we are through to playoffs ಅಲ್ವಾ. ಸತತ 6 ಪಂದ್ಯನ ಗೆದ್ದು ನಾವು ಪ್ಲೇ ಆಫ್ಸ್ಗೆ ಬಂದಿದ್ದೀವಿ. ಮಾತುಗಳೇ ಬರ್ತಾ ಇಲ್ಲ ಈಚೆ ಗುರು ಮನಸ್ಸಿಂದ. ಅಂಥ ಖುಷಿ ನನ್ನಿಂದ. ಇನ್ನೂ ಟಿ ವಿಲಿ ಮ್ಯಾಚ್ ಸಮರಿ ನಡೀತಾ ಇದೆ, ನಿದ್ದೆ ಬರ್ತಾ ಇಲ್ಲ. ಟೈಮ್ 1 ಗಂಟೆ ಆಗಿದೆ, ಮಧ್ಯರಾತ್ರಿ ಮೇಲೆ 1 ಗಂಟೆ ಆಗಿ ಈಗ 1:20 ಇರ್ಬೇಕೀಗ. ನಿದ್ದೆ ಬರ್ದೇನೆ ಆ ಖುಷಿ ತಡೆಯೋಕ್ಕಾಗ್ತಿಲ್ಲ. ಈಗ ನೋಡಿ, ಪ್ಲೇ ಆಫ್ಸ್ ಥ್ರೂ ಆಗಿರೋದೇ ಒಂದು ದೊಡ್ಡ ಖುಷಿ. ಇನ್ನು 3 ಮ್ಯಾಚ್ ಗೆದ್ದು, ಏನು ಹೇಳಿ, ಇನ್ನು 3 ಮ್ಯಾಚ್ ಗೆದ್ದು ನಾವೇನಾದರೂ ಪ್ರಥಮ ಬಾರಿಗೆ IPL ಕಪ್ನ ಹಿಡ್ದು ಅಂತ ಇಟ್ಕೊಳ್ಳಿ. ಆ ಕ್ಷಣ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಿಜ ಹೇಳ್ತಾ ಇದ್ದೀನಿ, ಆ ಕ್ಷಣನ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಯಾವ ಜಾತ್ರೆ, ಯಾವ ಊರು, ಎಲ್ಲ ಹಬ್ಬಕ್ಕಿಂತನೂ ಮಿಗಿಲಾದ ಹಬ್ಬ ಆಗಿರುತ್ತೆ ಆ ದಿನ. ಸೊ ಹೋಪಿಂಗ್ ಫಾರ್ ದಟ್ ಡೇ. ಆ ಡೇ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಈ ಸೀಸನಲ್ಲೇ ಬರಲಿ. ನಾವು ಆರ್ ಸಿ ಬಿಯ 17ನೇ ಸೀಸನ್ನ ಗೆಲ್ಲೋ ಥರ ಆಗಲಿ. ಆ 16 ವರ್ಷಗಳ ಕಾಯ್ದಿರುವಿಕೆ ಏನೈತೆ, ಈ ಆರ್ ಸಿ ಬಿ IPL ಟ್ರೋಫಿ ಎತ್ತಬೇಕು ಅನ್ನೋದು ನನ್ಸಾಗಲಿ. ಮತ್ತೆ ಮಗದೊಮ್ಮೆ ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಲೆಟ್ ಸೆಲೆಬ್ರೇಷನ್. ಆಲ್ ದಿ ಬೆಸ್ಟ್.